ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೇವರಾದ ಪ್ರತಸ್ಮನ್ನೇ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಮರರಾದ ಶಿವಶರಣರು ಶಿವಾಧೀನರು ಸಾಯದ ಆತ್ಮಕ್ಕೆ ಸತ್ತ ಮೇಲೆ ಮುಕ್ತಿ ಏಕೆ ಎಂಬ ವಿಚಾರವನ್ನು ನೋಡೋಣ. ಶಿವಶರಣರ ವಚನ ರತ್ನ ಸವಿಯನ್ನು ಸವಿದಾಗ ಈ ವಿಚಾರ ಅರಿವಾಗದಿರದೆಂದರೆ ಅದೇನೆಂದರೆ, ಶರಣರು ತಮ್ಮ ಸ್ಥೂಲ ಶರೀರವನ್ನು ತ್ಯಾಗ ಮಾಡಿ ನಂತರ ಶಿವನಲ್ಲಿ ಐಕ್ಯವಾಗಿ ತಮ್ಮತನವನ್ನು, ತಮ್ಮ ಅಸ್ತಿತ್ವವನ್ನು, ತಮ್ಮ ಇರುವಿಕೆಯನ್ನು ಅಳಿಸಿಕೊಂಡವರಲ್ಲ, ಅಸ್ತಿತ್ವವನ್ನು ಉಳಿಸಿಕೊಂಡವರೇ ಆಗಿದ್ದಾರೆ. ಸಾಯದ ಆತ್ಮಕ್ಕೆ ಸತ್ತ ಮೇಲೆ ಮುಕ್ತಿ ಏಕೆ ಎಂದು ಹೇಳುತ್ತಾರೆ. ಒಂದು ಕೊಳಗದಲ್ಲಿನ ನೀರಿಗೆ ಒಂದು ಲೋಟದಲ್ಲಿನ ನೀರನ್ನು ಸುರಿದರೆ ಕೊಳಗದ ನೀರಲ್ಲಿ ಲೋಟದ ನೀರು ಐಕ್ಯವಾಗಿ ಬಿಡುತ್ತದೆ. ಆ ಲೋಟದ ನೀರನ್ನು ತನ್ನ ಇರುವಿಕೆಯಲ್ಲಿ ತನ್ನತನವನ್ನು, ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕೊಳಗದ ನೀರಿನಲ್ಲಿ ಐಕ್ಯ ಮಾಡಿಕೊಂಡೇ ಬಿಟ್ಟಿತು. ಮತ್ತೆ ಆ ಲೋಟದ ನೀರೇ ಬೇಕೆಂದರೆ ಸಿಗದು. ಆ ಕೊಳಗದ ನೀರಿನಲ್ಲಿ ಒಂದು ಲೋಟದ ತುಂಬ ನೀರನ್ನು ಮತ್ತೆ ಪಡೆದರೆ ಆ ನೀರು ತಾನೇ ಬೇರೆ ಅಸ್ತಿತ್ವದ ಪಡೆದುಕೊಂಡು ಹೊರಗೆ ಬರುತ್ತದೆ. ಆದರೆ ಲೋಟದೊಳಗನ ಮೊದಲಿನ ಮೂಲ ನೀರೇ ಮತ್ತೆ ಲೋಟದಲ್ಲಿ ಬರಲಿಲ್ಲ ಅಲ್ಲವೇ? ಅದೇ ರೀತಿ ನಮ್ಮ ಆತ್ಮ ಪರಮಾತ್ಮನಲ್ಲಿ ಒಂದಾದ ಮೇಲೆ ನಾವು ಇದೇ ರೀತಿ ಆಗುತ್ತದೆ. ಅದು ಕೂಡ ಅಮರರಾದ ಶಿವಶರಣರು ಈ ರೀತಿ ತಮ್ಮತನವನ್ನು, ತಮ್ಮ ಇರುವಿಕೆಯನ್ನು, ತಮ್ಮ ಅಸ್ತಿತ್ವವನ್ನು ಶಿವನೊಳಗೆ ಐಕ್ಯರಾಗಿಸಿಕೊಂಡು ತಾನೇ ಇಲ್ಲದವರಂತೆ ಮಾಡಿಕೊಂಡವರಲ್ಲ. ತಾವು ಶಿವಾಧೀನರಾಗಿ ಶಿವನ ಆಧಿಪತ್ಯದೊಳಗೆ ಸೇರಿಕೊಂಡರು. ತಮ್ಮ ಅಸ್ತಿತ್ವವನ್ನು ಶಿವನ ಬಳಿ ಹಾಗೆ ಇರಿಸಿಕೊಂಡು ಶಿವನಂತೆ ಜನ ಕಲ್ಯಾಣ ಕಾರ್ಯವನ್ನು ಶರೀರದ ಹೊರಗಿದ್ದು ಮಾಡುತ್ತಲೇ ಇದ್ದಾರೆ ಎಂಬ ಅರ್ಥವನ್ನು ಸಹ ಸೂಚಿಸುತ್ತದೆ ಈ ವಚನರು. ವಚನಕಾರರ ಪ್ರಕಾರ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಬಸವಣ್ಣವರಿದ್ದಾರೆ, ಅಲ್ಲಮ್ಮ ಪ್ರಭುದೇವರಿದ್ದಾರೆ, ಚೆನ್ನ ಮಲ್ಲಿಕಾರ್ಜುನನಿದ್ದಾರೆ, ಚೆನ್ನ ಬಸವಣ್ಣವರಿದ್ದಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಹೀಗೆ ಹಿರಿಯರ ಶರಣಗಣ್ಯರೇ ಅಮರರಾಗಿರುವಾಗ ಸರ್ವ ಶರಣರೂ ಸಹ ಅಮರರಾಗಿರುವವರ ಆಗಿದ್ದಾರೆ. ತಮ್ಮನ್ನು ತಾವು ಪೂರ್ಣ ಅಸ್ತಿತ್ವ ಕಳೆದುಕೊಂಡು ಶಿವನಲ್ಲಿ ಲೀನವಾಗಿ ಬಿಟ್ಟರು, ತಮ್ಮ ಅಸ್ತಿತ್ವವನ್ನು ಪೂರ್ಣ ಅಳಿಸಿಕೊಂಡು ಬಿಟ್ಟರು ಎಂಬ ವಿಚಾರವನ್ನು ಕಾಲಜ್ಞಾನಿ ಅನುಭಾವಿ ಅಮರ ಶರಣರು ಒಪ್ಪುವುದಿಲ್ಲ. ಸತ್ತ ಬಳಿಕ ಮುಕ್ತಿಯ ಪಡೆದಿಹನೆಂದು ಪೂಜಿಸು ಹೋದಡೆ ಆ ದೇವರೇನು ಕೊಡುವರು? ಸಾಯದೆ ನೋಯದೆ ಸ್ವತಂತ್ರನಾಗಿ ಸಂದು ಭೇದವಿಲ್ಲದಪ್ಪ ಗುಹೇಶ್ವರ ನಿಮ್ಮ ಶರಣ ಸತ್ತ ಬಳಿಕ ಮುಕ್ತಿಯ ಪಡೆಯುವುದೇನೆಂದು ದೇವರ ಪೂಜಿಸಿದರೆ ಮುಕ್ತಿ ಪ್ರಾಪ್ತಿ ಉಂಟೆ? ಸಾಯದ ಆತ್ಮ ಶರಣ ಅಮರನಾಗಿದ್ದು ಬದುಕಿನಲ್ಲಿ ನೋಯದೆ ಬಿದ್ದಿದ್ದೆ ಮುಕ್ತಿ. ಬದುಕುವ ಕಲೆಯನ್ನು ಕಲಿತು ಈ ಸಾಕಾರ ಪ್ರಪಂಚದಲ್ಲಿ ಸ್ವತಂತ್ರನಾಗಿ ಇದ್ದು ಶಿವನಂತೆ ಶಿವಸ್ವರೂಪ ಸ್ಥಿತಿಯಲ್ಲಿರುವವರೇ ನಮ್ಮ ಶರಣರು ಎಂದು ವ್ಯಾಖ್ಯಾನಿಸುತ್ತಾರೆ. ಪ್ರಭುದೇವರು ಮುಕ್ತಿಯ ಬಯಸದ ಶರಣರು ಐಕ್ಯವನ್ನು ಬಯಸದು. ಐಕ್ಯವೆಂದರೆ ತಮ್ಮ ಸ್ವತಂತ್ರತೆಗೆ ಭಂಗವೆಂದು ನಂಬಿದ್ದಾರೆ ಶರಣರು. ಕೈಲಾಸದ ಮುಕ್ತಿಯನ್ನು ಜೈಲುವಾಸ ಎನ್ನುತ್ತಾರೆ ಶರಣರು. ಲಿಂಗೈಕ್ಯದ ಅಥವಾ ಲಿಂಗದ ಲೀನವಾದಿ ಎಂಬುವುದರನ್ನೆಲ್ಲವನ್ನು ಬಂಧನಕ್ಕೆ ಒಳಗಾದವರೆನ್ನುತ್ತಾರೆ ಶರಣರು. ಶರಣರು ಶರಣ ತತ್ವವನ್ನು, ಶರಣಲಿಂಗವನ್ನು ಮಾನವ ಜನ್ಮದಲ್ಲಿ ತಿಳಿಸುತ್ತಾರೆ. ನಾನಾರೆಂಬ ಅರಿವಿನ ಮೂಲವನ್ನು, ದೇಹ ಮತ್ತು ಆತ್ಮದ ಬಗ್ಗೆಯೂ ಹೇಳುತ್ತಾರೆ. ನಾನು ಸ್ವಯಂ ಆತ್ಮದ ಸಂಕಲ್ಪದಲ್ಲಿ ನಡೆದು ಪರಮಾತ್ಮನಲ್ಲಿ ಒಂದಾಗಬೇಕೆಂದು ಎಲ್ಲ ಶರಣರು, ಎಲ್ಲ ವಚನಕಾರರು ಹೇಳುತ್ತಾರೆ. ನನ್ನ ಎರಡು ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ.